ಶ್ರುತಿಸ್ ಕಿಚನ್. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡುವ. ನಾನೊಂದು 400 ಗ್ರಾಮ್ ಆಗುವಷ್ಟು ಬಾಸುಮತಿ ರೈಸ್ ಅನ್ನು ತಗೊಂಡಿದ್ದೇನೆ. ಇದನ್ನು ತೊಳೆದು ಇಟ್ಟುಕೊಂಡಿದ್ದೇನೆ. ಇನ್ನು ನಾವು ಇದನ್ನು ಒಂದು 75% ಆಗುವಷ್ಟು ಬೇಯಿಸಿ ತೆಗೆಯುವ. ಅದಕ್ಕಾಗಿ ನಾನೊಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಲಿಟ್ಟಿದ್ದೇನೆ. ಇನ್ನು ಇದು ಕುದಿಬೇಕು ಚೆನ್ನಾಗಿ. ನೋಡಿ, ನೀರು ಕುದೀತಾ ಇದೆ. ಇನ್ನು ನಾವು ಇದಕ್ಕೆ ರೈಸಿಗೆ ಬೇಕಾದಷ್ಟು ಉಪ್ಪು ಹಾಕುವ. 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕುವ. ಎಣ್ಣೆ ಹಾಕುವುದರಿಂದ ನಮಗೆ ರೈಸ್ ಬಿಡಿ ಬಿಡಿಯಾಗಿ ಸಿಗ್ತದೆ. ಇನ್ನು ನಾನು ಇದಕ್ಕೆ ತೊಳೆದಿಟ್ಟಂತಹ ರೈಸನ್ನು ಹಾಕ್ತಾ ಇದ್ದೇನೆ. ಇನ್ನು ಇದು ಕುದಿಯಲು ಸ್ಟಾರ್ಟ್ ಆಗುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷದಷ್ಟು ಹೊತ್ತು ಬೆಂದರೆ ಸಾಕು. ನಾವು ರೈಸ್ ಹಾಕಿದ ಮೇಲೆ ನಾವು ಎಲ್ಲಿಗೂ ಹೋಗಬಾರ್ದು, ಯಾಕಂದರೆ ಅದು ಪಕ್ಕನೆ ಬೆಂದು ಸಿಗ್ತದೆ. ಫ್ರೈಡ್ ರೈಸಿಗೆ ನಮಗೆ ಜಾಸ್ತಿ ಬೇಯೋದು ಬೇಡ, ಸ್ವಲ್ಪ ಒಂದು 75% ಅಷ್ಟು ಬೆಂದರೆ ಸಾಕು. ಇಲ್ಲದಿದ್ದರೆ ಫ್ರೈಡ್ ರೈಸ್ ನಮಗೆ ಚೆನ್ನಾಗಿ ಬರುವುದಿಲ್ಲ. ನೋಡಿ, ಈಗ ಅದು ಬೆಂದಿದೆ. ಇನ್ನು ನಾವು ಫ್ಲೇಮ್ ಆಫ್ ಮಾಡಿ ಸ್ಟ್ರೈನ್ ಮಾಡಿ ತೆಗೆಯುವ. ನೋಡಿ, ನಾನು ಈ ಥರದೊಂದು ಸ್ಟ್ರೈನರ್ ಪಾತ್ರ ತಗೊಂಡಿದ್ದೇನೆ. ನಾನು ಇದಕ್ಕೆ ಸ್ಟ್ರೈನ್ ಮಾಡಿ ತೆಗಿತಾ ಇದ್ದೇನೆ. ಸ್ಟ್ರೈನ್ ಮಾಡಿದ ನಂತರ ಸ್ವಲ್ಪ ಹೊತ್ತು ತಣಿಯಲು ಬಿಡಬೇಕು. ಆಮೇಲೆ ಬೇಕಾದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಇನ್ನು ನಾವು ಎಗ್ ಫ್ರೈ ಮಾಡಿ ತೆಗೆಯುವ. ನಾನು ಅದಕ್ಕೊಂದು ಪಾತ್ರೆ ತೆಗೆದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಇನ್ನು ನಾವು ಇದಕ್ಕೆ ಮೊಟ್ಟೆ ಹಾಕುವ. ನಾನು 4 ಮೊಟ್ಟೆ ತಗೊಂಡಿದ್ದೇನೆ. ಇನ್ನು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಸ್ವಲ್ಪ ಪೆಪ್ಪರ್ ಪೌಡರ್. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಿಮಗೆ ಎಗ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ತಗೊಳ್ಬಹುದು. ಅದೇ ರೀತಿ ನೀವು ಚಿಕನ್ ಫ್ರೈಡ್ ರೈಸ್ ಮಾಡೋದಾದರೆ ಇದೇ ರೀತಿ ಚಿಕನ್ಗೆ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಫ್ರೈ ಮಾಡಿ ತೆಗೆದ್ರೆ ಸಾಕು. ನೋಡಿ, ಈಗ ಎಗ್ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಾನು ಇದನ್ನು ಒಂದು ಪಾತ್ರೆಗೆ ಹಾಕಿಡುವ. ಇನ್ನು ನಾನು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಇನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಟು ಎಲ್ಲವನ್ನು ಬೇಯಿಸಬೇಕು. ಅದಕ್ಕಾಗಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮುಂಚೆನೇ ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಅದಕ್ಕೆ ನಮಗೆ ಕಟ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ, ಯಾಕಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಟಿದ್ವಲ್ಲ, ಅದು ಬೇಗನೆ ಬೆಂದು ಸಿಗ್ತದೆ. ಎಣ್ಣೆ ಬಿಸಿಯಾಗಿದೆ. ಇನ್ನು ನಾನು ಇದಕ್ಕೆ ಕಟ್ ಮಾಡಿ ಇಟ್ಟಂತಹ ಗಾರ್ಲಿಕನ್ನು ಹಾಕ್ತಾ ಇದ್ದೇನೆ. ಕಟ್ ಮಾಡಿಟ್ಟಂತಹ ಆನಿಯನ್ ಹಾಕ್ತಾ ಇದ್ದೇನೆ. ಒಂದು ಮೀಡಿಯಂ ಸೈಜಿನ ಆನಿಯನ್ ತಗೊಂಡಿದ್ದೇನೆ. ಇನ್ನು ಸ್ಪ್ರಿಂಗ್ ಆನಿಯನ್ನ ವೈಟ್ ಭಾಗವನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಹೈ ಫ್ಲೇಮಲ್ಲಿ ಇಟ್ಟ ಕಾರಣ ಇದೆಲ್ಲ ಬೇಗನೆ ಬೇಯ್ತದೆ. ಹಾಗೆ ವೆಜಿಟೇಬಲ್ ಎಲ್ಲ ಜಾಸ್ತಿ ಬೇಯೋದು ಕೂಡ ಬೇಡ, ಒಂದು 75% ಆಗುವಷ್ಟು ಬೆಂದರೆ ಸಾಕು. ಇನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಂತಹ ಕ್ಯಾರೆಟ್ ಹಾಕ್ತಾ ಇದ್ದೇನೆ. ಈ ಫ್ರೈಡ್ ರೈಸ್ ಮಾಡುವಾಗ ಕಡಾಯಿ ತಗೊಂಡ್ರೆ ಒಳ್ಳೆಯದು. ನನ್ನ ಹತ್ರ ಇರಲಿಲ್ಲ, ಆದ ಕಾರಣ ನಾನು ನಾನ್ ಸ್ಟಿಕ್ ಪಾತ್ರೆ ತಗೊಂಡಿದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಬೀನ್ಸನ್ನು ಕೂಡ ಹಾಕ್ತಾ ಇದ್ದೇನೆ. ಕೊನೆಯದಾಗಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ನಾನು ರೆಡ್ ಮತ್ತು ಯೆಲ್ಲೋ ಕಲರಿನ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ಯಾವ ಕಲರ್ ಬೇಕಾದರೂ ಹಾಕ್ಬೋದು, ಇಲ್ಲದಿದ್ದರೆ ಹಾಕದಿದ್ರೂ ಕೂಡ ಪರವಾಗಿಲ್ಲ. ಇನ್ನು ಇದಕ್ಕೆ ಬೇಕಿದ್ರೆ ಕ್ಯಾಬೇಜ್ ಕೂಡ ಹಾಕಬಹುದು. ಇನ್ನು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ನಾನು ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸ್.
ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ. ಇನ್ನು ಬೇಯಿಸಿಟ್ಟಂತಹ ರೈಸನ್ನು ಹಾಕುವ. ರೈಸ್ ಹಾಕಿದ್ಮೇಲೆ ನಾವು ಮೆಲ್ಲನೆ ತಿರುಗಿಸ್ಬೇಕು, ಯಾಕೆಂದರೆ ಈ ರೈಸ್ ಎಲ್ಲ ಹುಡಿಯಾಗಿ ಹೋಗ್ಬೋದು. ಇನ್ನು ಫ್ರೈ ಮಾಡಿಟ್ಟಂತಹ ಎಗ್ಗನ್ನು ಹಾಕ್ತಾ ಇದ್ದೇನೆ. ಈ ಹೊತ್ತಲ್ಲಿ ಉಪ್ಪು ನೋಡಿ ಕಡಿಮೆ ಇದ್ರೆ ಹಾಕಬಹುದು. ಕೊನೆಯದಾಗಿ ಕಟ್ ಮಾಡಿಟ್ಟಂತಹ ಸ್ಪ್ರಿಂಗ್ ಆನಿಯನ್ ಹಾಕುವ. ನಾವು ರೈಸ್ ತಗೊಳ್ಳುವಾಗ ಬಾಸ್ಮತಿ ರೈಸನ್ನೇ ತಗೊಂಡ್ರೆ ಒಳ್ಳೆಯದು. ಬಾಕಿ ಉಳಿದ ಜೀರಾ ರೈಸ್ ಎಲ್ಲ ಇದಕ್ಕೆ ಚೆನ್ನಾಗಿ ಬರೋದಿಲ್ಲ. ಇದು ಆಗಿದೆ. ಇನ್ನು ನಾವು ಫ್ಲೇಮ್ ಆಫ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ, ಟೇಕ್ ಕೇರ್, ಬಾಯ್.